सिंदगी में पुलिसकर्मी पर गंभीर आरोप। विजयपुर जिला के सिंदगी तालुका के सिंदगी शहर में सोमपुर रोड से लगे हुए वैष्णवी नशा मुक्ति केंद्र को लेकर कई गंभीर आरोप सामने आए हैं। इस नशा मुक्ति केंद्र को चलाने वाले सिद्धू मुरुडी बताए जा रहे हैं, जो पुलिस विभाग में कांस्टेबल के रूप में कार्यरत हैं। आरोप है कि उन्होंने अपनी पुलिस नौकरी का दुरुपयोग करते हुए गैरकानूनी गतिविधियों को बढ़ावा दिया। सिंदगी निवासी हुच्चप्पा डोनूर ने शराब की लत छोड़ने के उद्देश्य से वैष्णवी नशा मुक्ति केंद्र में भर्ती होना बताया है। शुरुआती 1 हफ्ते तक इलाज देने के बाद नशा छुड़ाने के बहाने उनके साथ मारपीट की गई, ऐसा आरोप है। इसके अलावा सिद्धू मुरुडी पर यह भी आरोप है कि वे देवरिप्पर की पुलिस स्टेशन के बीट क्षेत्र में अवैध शराब बेचने वालों को सहयोग देते हैं। आरोप के मुताबिक हर अवैध शराब दुकान से महीने के 3 से 4 हज़ार रुपये तक मामूली राशि वसूली की जाती है। एक तरफ जहां अवैध शराब व्यापार को बढ़ावा देने के आरोप लगते हैं, वहीं दूसरी तरफ नशा मुक्ति केंद्र चलाकर लोगों की जिंदगी के साथ खेलने का भी आरोप लगाए जा रहे हैं। नशा मुक्ति केंद्र में भर्ती मरीजों से ज्यादा पैसे वसूलना, में पुलिसों कहकर धमकाना और मारपीट करवाना जैसे गंभीर आरोप भी सामने आए हैं। इन सब आरोपों को देखते हुए सिंदगी तालुका के जागरूक नागरिकों ने श्रम अधिकारियों से मांग की है कि तुरंत मामला दर्ज कर दोषियों के खिलाफ कानूनी कार्रवाई की जाए और पीड़ित नशा पीड़ितों को न्याय दिलाया जाए। वेलकम टू एम न्यूज़ बीजापुर। चलिए चलते हैं आज की खबरों की ओर। ತಿಂಗಳಿಂದ ಸ್ವಲ್ಪ ಕುಡಿಯೋದು ಬಿಡಲಿ ಅಂತೇಳಿ ನಾವು ಒಯ್ದು ಹಾಕಿದ್ದೀವಿ ಸರ್ ವೈಷ್ಣವಿ ಹಾಸ್ಪಿಟ್ಲಿಗೆ. ಸಿದ್ದು ಪೊಲೀಸ್ ಅಂತ ಹೇಳ್ರಿ ಅವನು ಹಾಕಿದ್ದೀವಿ ಸರ್. ಹಾಕೋಣ ಒಂದು ತಿಂಗಳ ತನಕ ಆಯ್ತು, ಅವ್ನಿಗೆ ಸರಿಯಾಗಿ ಆರಾಮ ಮಾಡ್ತೀವಿ, ಸಲೈನ್ ಹಚ್ತೀವಿ ಮತ್ತು ಟ್ಯಾಬ್ಲೆಟ್ ಕೊಡ್ತೀವಿ ಅವ್ನಿಗೆ ನಿದ್ದೆ ಗುಳಿಗೆ ಅಂತ ಹೇಳಿದ್ರು ಸರ್ ನನಗೆ. ಮತ್ತು ಒಂದು ಅವ್ನಿಗೆ ಹೊಡೆಯಲ್ಲಪ್ಪ ನಮ್ಮವನೇ ನನ್ನ ದೋಸ್ತಾನ ಅಂತ ಹೇಳ್ದೇನೆ ರೀ. ಆ ಕಾರಣಕ್ಕಾಗಿ ಅವನ ಹತ್ರ ಬಿಟ್ಟಿವಿ ಸರ್ ನಾವು. ಬಿಡೋದಾಗ ಹಿಂದಿಗಡೆ ಸರ್ 15 ವಾರಕ್ಕೊಮ್ಮೆ ನೀವು ಬಂದು CCTV ನೋಡ್ರಿ ಅಂತ ಅವ್ರು ಒಂದು ವಾರ ಅಷ್ಟೇ ನಮ್ಗೆ ಒಂದು ತೋರಿಸಿದ್ರು ಸರ್. ಆಮೇಲೆ ಲಾಸ್ಟಿಗೆ ನೀವು ತಿಂಗಳಿಗೊಮ್ಮೆ ನೋಡ್ಬೇಕ್ರಿ ಅವ್ರಿಗೆ ಮಾತಾಡಿಸ್ತೀವಿ ಅಂದರು. ಒಳ್ಳೆ ತಿಂಗಳಿಗೊಮ್ಮೆ ನೋಡ್ಲಿಕ್ಕೆ ಹೋದಾಗ ಇಲ್ಲ ಅವರು ಮಲ್ಕೊಂಡನ, ನಾವು ನಾಳೆ ಬರ್ರಿ ಅಂತಂದರು ಸರ್. ನಾವು ಬೇಡ ಡಿಸ್ಚಾರ್ಜ್ ಮಾಡ್ಕೊಂಬರ್ಬೇಕು ಅಂತೇಳಿ ಅಲ್ಲೆಲ್ಲ ಮೆಡಿಸನ್ ಫೀ ಎಷ್ಟಿಗೆ ಅಂತ ಹೇಳಿದ್ರು ಸರ್. 9,600 ರೂಪಾಯಿ ಹೇಳಿದ್ರು ಸರ್. ಅಷ್ಟು ದುಡ್ಡು ಕೊಟ್ಟಿವಿ ಸರ್. ಫಸ್ಟಿಗೆ 10,000 ಕೊಟ್ಟಿದ್ದೀವಿ ಅವರಿಗೆ. ಕೊಡೋದಲ್ಲದೆ ಇವ್ರಿಗೆ ಹೊಡೆದು ಸರ್ ನಾವು ರಾತ್ರಿ 12 ಗಂಟೆ ಹಾಸ್ಪಿಟ್ಲ್ ತಂದ್ಮೇಲೆ ನೋಡಿದ್ದೀವಿ ಇವ್ರಿಗೆ ಎಲ್ಲ ಡ್ರೆಸ್ ಕಳೆದ್ಮೇಲೆ. ಆಮೇಲೆ ಅವ್ರು ತೊಡಿಗೆ ಕುಂಡಿ ಎಲ್ಲ ಕಡೆ ಹೊಡೆದಿದ್ದಾರೆ ಇವರು. ಅಷ್ಟು ಕ್ರೂರವಾಗಿ ಹೊಡೆದಿದ್ದಾರೆ ಸರ್. 9 ಜನ ಅದಾರ ತೊಳಗಡೆ. ಯಾಕೆ ಹೊಡೆದಾರ ಒಟ್ಟು ಏನು ಇದು ಕೊಡ್ಲಾಗ್ತಾ ಇರಲ್ಲ. ಅವ್ರು ಯಾರೋ ಲೋಫರ್ಗಳು ಹೊಡೆದಾರ ಕೊಡು ಅಂತ ಹೇಳಿದ್ರೆ ಅವ್ರು ಓಡೋಗ್ಯಾರ ಅಂತ ಹೇಳಾಗ್ತಾನೆ ರೀ ಸದ್ಯ. ಹಾಂ ಕೇಳಿದ್ವಿ ರೀ. ಯಾಕೆ ಹೊಡೆದಾರನೋ ಇಲ್ಲ ಅವ್ರು ಪಗಾರ ಕೊಡ್ಲಾರ ಏನೋ ಸಮಸ್ಯೆ ಸಂಬಂಧ ಹೊಡೆದಾರ ಅವರು ಏನು ಆಗ್ಯದ, ಒಟ್ಟು ನಾನೇ ಹೊಡೆದಿನಿ ಅಂತ ತಿಳ್ಕೊಶಿವು ಅಂತ ಹೇಳ್ತಾನೆ ನನ್ನ ಮುಂದ್ರಿಗೆ ಅವನು. ಯಾರ್ರಿ ನನಗೆ ಹೇಳ್ತಾನೆ ಸರ್. ಯಾರ್ರಿ ಸಿದ್ದು ಅಂತ ಹೇಳಿ ಅವ್ರು ನಡ್ಸಕತ್ತ. ಅವರೇ ನಡ್ಸಕತ್ತಾರ ಸರ್. ಈ ಮುಂದೆ ಏನಾಗಬೇಕಂತ ನಾವು ಅವ್ರಿಗೆ ಏನು ಕಂಪ್ಲೇಂಟ್ ಮಾಡ್ತೀವಿ ಸರ್. ಕಂಪ್ಲೇಂಟ್ ಮಾಡ್ರಿ. ಹಾಂ ಮಾಡಿದ್ವಿ ಸರ್. ಈಗ MLC ಮಾಡಿಸಿ ಕಂಪ್ಲೇಂಟ್ ಮಾಡಿದ್ವಿ. ನಿಮ್ಮ ಹೆಸರೇನು ರೀ? ಶಿವಾನಂದ್ ಡೋಣು. ಇವ್ರಿಗೆ ಏನಾಗ್ಬೇಕ್ರಿ? ನಾವು ನಮ್ಮ ಅಣ್ಣ ಆಗ್ಬೇಕ್ರಿ ಸರ್. ನಿಮ್ಗೆ ಅಣ್ಣ ಆಗ್ಬೇಕಾ? ಓಕೆ. ಒಯ್ದು ಹಾಕಂದ್ರೆ ನಾನು ಅಲ್ಲಿ ದಾರು ಬಿಡಿಸ್ತಾರ ನಿಮಗೆ? ದಾರು ಬಿಡಿಸ್ತಾರ ಮಂದಿ, ಲೋಕಲ್ ಮಂದಿ ಕೇಳಕ್ಕೆ ಹಾಕಂದ್ರೆ ಒಯ್ದು. ಅವ್ರು ನಿಮಗೆ ಬಿಡ್ಬೇಕಾದ್ರೆ ಏನಂತ ಹೇಳ್ಯಾರ? ಅವ್ರು ಹೆಂಗೆ ಬಿಡಿಸ್ನಿ ಅಂತ ಅವ್ರನ್ನ ನಾವು ಬಿಡಿಸ್ತೀವಿ. ಗುಳಿಗೆ ಔಷಧ ಹಾಕಿ ಬಿಡಿಸ್ತೀವಿ ಅಂತ ಹೇಳಿದ್ರಿ. ಒಬ್ಬರೇ ಹೇಳ್ರಿ. ಗುಳಿಗೆ ಔಷಧ ಹಾಕಿ ಬಿಡಿಸ್ತೀವಿ. ಕಾಲು ಬಿದ್ದು ಬಂದೀವ್ರಿ. ನನ್ನ ಮಗನ ಹೊಡಿಬೇಡ ಅಂಜಾರ ಬಾಯಿ ವಾಕದ ಹೊಡಿಬೇಡಪ್ಪ ಅಂತ ಕಾಲು ಬಿದ್ದು ಬಂದೀವ್ರಿ ಅವ್ರಿಗೆ. ಎಷ್ಟು ಫೀ ಹೇಳ್ತಾರ ಅಷ್ಟು ಕೊಟ್ಟಿದ್ರು. ಎಷ್ಟು ಕೊಡ್ತಾವ್ರಿ ಫೀ? 10,000 ರೂಪಾಯಿ ಅಡ್ವಾನ್ಸ್ ತೊಗೊಂಡಾರಿ. ಮತ್ತು ಟ್ಯಾಬ್ಲೆಟ್ ಒಂಜಾರ ಮತ್ತು ಸಲಹೆನ ಹಚ್ಚಿನಾದ್ರೆ ಮತ್ತೆ 9,000 ಕೊಟ್ಟು ಬಂದೀವಿ. 10,000 ಕೊಟ್ಟು ಬಂದೀವಿ. ಈಗ ಎಷ್ಟು ದಿನ ಆಯ್ತು ಇವ್ರಿಗೆ ಅಲ್ಲಿ ಬಿಟ್ಟಿದ್ದು? ಎಷ್ಟು ದಿನ? 1 ತಿಂಗಳಾಯ್ತು ನೋಡ್ರಿ. 1 ತಿಂಗಳಾಯ್ತು ನೋಡ್ರಿ. ಹಾಂ. ಈಗ ಏನಂದಾರ ಅವರು? ಎಲ್ಲಿ ಬಿಡೋದಾಗಿದ್ರಿ 3 ತಿಂಗಳ ತನಕ ಅವ್ನಿಗೆಲ್ಲ ರೆಡಿ ಮಾಡಿಬಿಡ್ತೀವಿ ನಿಮ್ಗೆ ಅಂದರು. ನಾವು ಬಿಡಲ್ಲಪ್ಪ ನನ್ನ ಮಗ ನಿಮ್ಮ ಹಂಗೆ ಮನಾರ್ ನಾವು ಬೆಳೆಸೀವಿ, ನಾವು ಏನು ದಗದ್ ಕಚ್ಚಿಲ್ಲ, ಬಿಡೋದ್ರ ಸಂಬಂಧ ಇದು ಹಾಕಿನ ತಿಳಿ ಕೇಸಂದ್ರೆ ಅವನಿಗೆ ನಾವು ಒಯ್ದು ಹಾಕಿನಿ. ತಿಂಗಳದಾಗ ಬಿಡಿಸೋಂಬರಾಗ ಒಳಗಿಂದ ಹೊರಗೆ ತರೋದು ಅವ್ನಿಗೆ ಮಣಿಲಿಲ್ಲ ನಮಗೆ. ನಾವು ಬಿಡಿಸೋಂಬರ್ಲಾಕ ಹೋಗಿದ್ದೇವ್ರಿ. ಕರ್ಕೊಂಬರ್ಲಾಕ ಹೋಗಿದ್ದೀನಿ ರೀ. ಒಂದು ಕಿರ್ಸೇರ್ಗೆ ಆರ್ಡರ್ ಕೊಟ್ಟಾನ. ಇನ್ನು ಮಗ ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂತಿಲ್ಲ ತಿಳಿ ಕೇಸಂದ್ರೆ ನಾ ಕರ್ಕೊಂಬರ್ಲಾಕ ನಾ ಹೋಗಿನಿ. ಅವ್ನು ಹೋಗೇ ಮುಕ್ಕಿ ಬಿಟ್ಟದ ಅವ್ನಿಗೆ. ಯಾರಿಗೆ ಕೂನ ಹಿಡ್ದಿಲ್ಲ ಮುಟ್ಟಿ. ಈಗ ಎಲ್ಲಿ ತೋರಿಸಿರಿ ಇವ್ರು ದವಾಖಾನಿಗೆ? ಈಗ ಪಾರ್ವತಿ ಹಾಸ್ಪಿಟ್ಲ್ ತೋರಿಸಿರಿ. ಈಗ ಏನೇನಾಗ್ಯದ್ರಿ ಇವ್ರಿಗೆ? ಅವ್ನಿಗೆ ಎದ್ದು ಕುಂದ್ರಲಿಕ್ಕೆ ಬರೋದ್ರಿ. ಒಟ್ಟು ಮಾತಾಡಕ್ಕೆ ಬರೋದು, ಎದ್ದು ಕುಂದ್ರಲಕ್ಕೆ ಬರೋದು. ಮೈ ಗಾದಗಟ್ಟದ, ಕಾಲು ಬರ್ತಾವ. ಏನಂದ್ರೆ ಹೆಸರು ಇವ್ರದ್ದು? ಹುಚ್ಚಪ್ಪ. ನಿಮ್ಮ ಹೆಸರು ಏನು ರೀ? ನನ್ನ ಹೆಸರು ಶಿವಾಮ್ರಪ್ಪ. ಅಡ್ಡ ಹೆಸರು? ಡೋಂಗ್ರಿ.